ಕಿಡ್ನಿ ಸ್ಟೋನ್ ಇರೋರಿಗಂತೂ ಹೇಳಿ ಮಾಡಿಸಿದ ಸೂಪ್ ಇದು. ಬಾಳೆದಿಂದ ಸೂಪ್ ಮಾಡಿದ್ರೆ ಕಿಡ್ನಿಯಲ್ಲಿರೋ ಸ್ಟೋನ್ ಎಲ್ಲ ನೀರಾಗ್ತದೆ, ನಮ್ಮ ಹೊಟ್ಟೆ ಒಳಗಿನ ಕಲ್ಮಶ ಎಲ್ಲ ಹೋಗ್ತದೆ. ಫ್ರೆಂಡ್ಸ್, ನೀವು ನಾನಾ ಬಗೆಯ ಸೂಪನ್ನೆಲ್ಲ ಕುಡ್ದಿರ್ಬೋದು. ನಾನಿವತ್ತು ಬಾಳೆದಿಂಡಿನ ಸೂಪನ್ನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಕಿಡ್ನಿ ಸ್ಟೋನ್ ಇರೋರಂತೂ ಇದನ್ನ ಕುಡಿಲೇಬೇಕು, ಬೇಗ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ, ಯಾವ ರೀತಿ ಬಾಳೆದಿಂಡಿನ ಸೂಪ್ ಮಾಡೋದಂತ ಹೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಾಳೆದಿಂಡು ನೋಡಿ, ನಿನ್ನೆ ತೆಗ್ದಿಟ್ಟದ್ದು. ಸ್ವಲ್ಪ ಕಪ್ಪಾಗಿತ್ತು ಮೇಲೆಲ್ಲ, ಅದನ್ನೆಲ್ಲ ತೆಗ್ದೆ ನಾನು. ಇನ್ನಿದನ್ನ ಚಿಕ್ಕದಾಗಿ ಕಟ್ ಮಾಡುವ. ಕಟ್ ಮಾಡ್ಬೇಕಾದ್ರೆ ನೂಲ್ ನೂಲ್ ಸಿಗ್ತದೆ, ಅದನ್ನೆಲ್ಲ ತೆಗ್ದು ಕಟ್ ಮಾಡ್ಬೇಕು. ನಾನು ಫಸ್ಟ್ ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಳ್ತೇನೆ. ಬಾಳೆದಿಂಡು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ, ಹಾಗೆ ನಾವು ತುಳುವಲ್ಲಿ ಬಂಬೆ ಅಂತ ಹೇಳ್ತೇವೆ. ಇದರಿಂದ ನಾವು ತುಂಬಾ ತರದ ರೆಸಿಪಿ ಎಲ್ಲ ಮಾಡಬಹುದು. ಪದಾರ್ಥ ಎಲ್ಲ ಭಾರಿ ಚಂದ ಆಗ್ತದೆ, ಭಾರಿ ರುಚಿ ಮತ್ತೆ ಇದು. ನೋಡಿ, ಕೈಯಲ್ಲಿ ಈ ತರ ನೂಲು ತೆಗಿಲಿಕ್ಕೆ ಬರ್ತದೆ. ಕೈಯಲ್ಲಿ ಈ ತರ ತೆಗೆಯುವ ನೋಡಿ. ನೂಲೆಲ್ಲ ಸಿಕ್ಕಿದ್ರೆ ನಮಗೆ ಬಾಯಿಗೆ ಹಾಗೇನೆ ಕಚ 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 ಅಂತ ಹೇಳಿ ಸಿಗ್ತದೆ, ಒಳ್ಳೇದಾಗುದಿಲ್ಲ. ನೋಡಿ, ಈ ತರ ಒಟ್ಟಿಗೆ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡುವ. ನೂಲೆಲ್ಲ ತೆಗ್ದಾಯ್ತು. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ತು. ನೋಡಿ, ಇಲ್ಲಿ ಸ್ವಲ್ಪ ನಾನು ಮಜ್ಜಿಗೆ ಹಾಕಿದ ನೀರಿಟ್ಟಿದ್ದೇನೆ, ಅಂದ್ರೆ ಹುಳಿ ಮಜ್ಜಿಗೆ. ಇದರೊಳಗೆ ಕಟ್ ಮಾಡಿದ ಬಾಳೆದಿಂಡನ್ನು ಹಾಕುವ. ಅಂದ್ರೆ ಬಾಳೆದಿಂಡು ಕಟ್ ಮಾಡಿ ಆದ ನಂತರ ಬೇಗ ಕಪ್ಪಾಗಿ ಬಿಡ್ತದೆ. ಕಪ್ಪಾಗದೇ ಇರ್ಲಿ ಅಂತ ಹೇಳಿ ಈ ತರ ಹಾಕೋದು. ನೋಡಿ, ಬಾಳೆದಿಂಡನ್ನು ಚಿಕ್ಕದಾಗಿ ಕಟ್ ಮಾಡಿ ಆಯ್ತು. ನೋಡಿ, ನಾವು ಮಜ್ಜಿಗೆ ಸೇರಿಸಿದ ನೀರಲ್ಲಿ ಹಾಕಿದ್ರಿಂದ ಇದು ಹೇಗೆ ವೈಟ್ ಇದೆ ನೋಡಿ, ಇಲ್ಲಿದ್ರೆ ಬೇಗ ಕಪ್ಪಾಗಿ ಬಿಡ್ತದೆ. ನಾನು ಸೂಪಿಗೆ ಉಂಟಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಶುಂಠಿಯನ್ನು ತಗೊಂಡಿದ್ದೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಲಿಕ್ಕೆ ಒಳ್ಳೆ ಪರಿಮಳ ಬರ್ತದೆ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ 1 ಇಂಚ್ ಆಗುವಷ್ಟು ಶುಂಠಿ ಇದೆ, ಸಿಪ್ಪೆ ಎಲ್ಲ ತೆಗೆದು ಚಂದ ತೊಳೆದಿದ್ದೇನೆ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ತು. ಇದನ್ನ ಕೂಡ ಕೊತ್ತಂಬರಿ ಸೊಪ್ಪು ಶುಂಠಿಯನ್ನು ಒಂದು ತಟ್ಟೆಗೆ ಹಾಕೊಳ್ಳುವ. ನೋಡಿ, ಬಾಳೆದಿಂಡಿನ ಸೂಪಿಗೆ ನಾವು ಮೊದಲಿಗೆ ಈ ದಿಂಡನ್ನ ಬೇಯಿಸ್ಬೇಕು. ಬೇಯಿಸಿದ ಮೇಲೆ ಅದನ್ನ ಅರ್ದು ಮಾಡುವಂತದ್ದು. ಅದಕ್ಕೆ ನಾವು ಮೊದಲಿಗೆ ಬೇಯಿಸ್ಲಿಕ್ಕೆ ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸೇರಿಸುವ. 1-2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸುವ. ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ನೋಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ನೋಡಿ, ಕಟ್ ಮಾಡಿದ ಶುಂಠಿಯನ್ನು ಇವಾಗಲೇ ಹಾಕ್ತೇನೆ ನಾನು. ಸ್ವಲ್ಪ ಫ್ರೈ ಆಗ್ಲಿ. ಇನ್ನದಕ್ಕೆ ನಾವು ಬಾಳೆದಿಂಡು ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ, ಅದನ್ನು ಹಾಕೊಳ್ಳುವ. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಬೇಯಲಿ. ನಾವು ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಈ ಬಾಳೆದಿಂಡು ಬೇಗ ಬೇಯ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸುವ. ಇವಾಗ 1 ಲೋಟ ನೀರು ಸಾಕಾಗ್ತದೆ ಇದಕ್ಕೆ ಬೇಯಲಿಕ್ಕೆ. ಸರಿ ಕುದಿ ಬರ್ಬೇಕು. ಒಂದು 10-15 ನಿಮಿಷ ಆದ್ರೂ ಹಾಗೆ ಬೇಯಿಸ್ಬೇಕು ಇದನ್ನ. ನೋಡಿ, ಒಳ್ಳೆ ಬೆಂದಿದೆ. ಇಷ್ಟಾದ್ರೆ ಸಾಕು ನಮ್ಮ ಸೂಪಿಗೆ. ನಾವು ಕೈಯಲ್ಲಿ ಈ ತರ ಕಟ್ ಮಾಡುವಾಗ ಕಟ್ಟಾದ್ರೆ ಸಾಕು. ನೋಡಿ, ಇನ್ನು ಸ್ವಲ್ಪ ತಣಿದ ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬುವ. ನೀರೆಲ್ಲ ತೆಗ್ದು ಇದನ್ನ ಮಿಕ್ಸಿಗೆ ಹಾಕೊಳ್ಬೇಕು. ನೋಡಿ, ಇದನ್ನ ನುಣ್ಣಗೆ ರುಬ್ಬಿ ಆಗಿದೆ. ನೋಡಿ, ಇನ್ನಿದರ ರಸ ಎಲ್ಲ ತೆಗೆಯುವ. ಕೊಜಟಿ ಎಲ್ಲ ಬೇಡ ನಮ್ಗೆ, ಅದರ ರಸ ಮಾತ್ರ ಸಾಕು. ಇದಕ್ಕೆ ಸ್ವಲ್ಪ ಕೂಡ ನೀರು ಸೇರಿಸಲಿಲ್ಲ. ನೋಡಿ, ಇದು ಖಾಲಿ ಬಾಳೆದಿಂಡದ್ದೇ ನೀರು. ನೋಡಿ, ಆವಾಗ ಬಾಳೆದಿಂಡನ್ನ ಬೇಯಿಸಿದ ಬಾಣಲೆ ಅದರಲ್ಲಿ ಸ್ವಲ್ಪ ನೀರಿತ್ತು. ಅದಕ್ಕೆ ಇವಾಗ ನಾನು ತೆಗೆದ ರಸವನ್ನು ಅದಕ್ಕೆ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸುವ. ಹಾಗೆಯೇ ಇಲ್ಲಿ ಖಾರಕ್ಕೆ ನಾನು ಪೆಪ್ಪರ್ ಪೌಡರ್ ಅನ್ನು ಸೇರಿಸ್ತೇನೆ. 1/4 ಚಮಚದಷ್ಟು ಪೆಪ್ಪರ್ ಪೌಡರ್. ನೋಡಿ, ಹೀಗೆ ಮಾಡುವಾಗ ಇದು ಸ್ವಲ್ಪ ತೆಳು ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ನಾವು ಕಾರ್ನ್ ಫ್ಲೋರ್ ಅನ್ನು ಸೇರಿಸಬಹುದು, ಅಂದ್ರೆ ಸ್ವಲ್ಪ ತಿಕ್ಕಾಗ್ತದೆ. ನೋಡಿ, ಇಲ್ಲಿ ನಾನು 1 ಚಮಚದಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ನೀರು ಮಾಡಿಕೊಳ್ಳುವ. ಸ್ವಲ್ಪ ಸೂಪ್ ಉಂಟಲ್ಲ ತಿಕ್ಕಾಗ್ತದೆ. ಈಗ ಒಳ್ಳೆ ಕೊದಿ ಬರ್ಲಿ. ಈ ಸೂಪ್ ಉಂಟಲ್ಲ ನಾರ್ಮಲ್ ಸೂಪ್ ಅಲ್ಲ, ನಾವು ನಾರ್ಮಲ್ ಆಗಿ ಹೋಟೆಲ್ ಅಲ್ಲೆಲ್ಲ ಸೂಪ್ ಕುಡಿತೇವೆ ನೋಡಿ, ಅದಕ್ಕಿಂತ ಇದು ವಿಭಿನ್ನವಾದ ಸೂಪ್.
ಅಂದ್ರೆ ನಮ್ಮ ದೇಹಕ್ಕೆ ಉಂಟಲ್ಲ ಬೇಕಾದ ಪೌಷ್ಟಿಕಾಂಶ ತುಂಬಾನೇ ಇದೆ ಇದರಲ್ಲಿ. ಕಿಡ್ನಿಯಲ್ಲಿ ಕಲ್ಲಾಗಿರೋರೆಲ್ಲ ಈ ತರ ಸೂಪ್ ಮಾಡ್ಕೊಂಡು ಕುಡಿಬೇಕು. ಒಂದು ವಾರದಲ್ಲಿ 2 ಸಲ ಆದ್ರೂ ಕುಡಿದ್ರೆ ಬಾರಿ ಒಳ್ಳೇದಾಗ್ತದೆ. ಅಂದ್ರೆ ಕಿಡ್ನಿ ಸ್ಟೋನ್ ಎಲ್ಲ ನೀರಾಗ್ತದೆ. ಹಾಗೆ ನಮ್ಮ ದೇಹದೊಳಗೆ ಅಂದ್ರೆ ಹೊಟ್ಟೆ ಒಳಗೆ ಈ ಕೂದಲೆಲ್ಲ ಸೇರಿರ್ತದೆ ನೋಡಿ. ನಾವು ಊಟ ಮಾಡುವಾಗ ಎಲ್ಲಾದ್ರೂ ಹೊಟ್ಟೆ ಒಳಗೆ ಕೂದಲೆಲ್ಲ ಸೇರಿದ್ರೆ ಅಂತದೆಲ್ಲ ಈ ಕಲ್ಮಶ, ಹೊಟ್ಟೆಲಿದ್ದ ಕಲ್ಮಶ ಎಲ್ಲ ಹೋಗ್ತದೆ ನಾವು ಈ ತರ ಸೂಪ್ ಮಾಡಿ ಕುಡಿಯೋದ್ರಿಂದ. ನಾವು ಸ್ವಲ್ಪ ಜೋಳದ ಪೌಡರ್ ಎಲ್ಲ ಹಾಕಿದ್ರಿಂದ ನೋಡಿ ತಿಕ್ಕಾಯ್ತು. ಸ್ವಲ್ಪನೇ ಸಾಮಗ್ರಿ ಎಲ್ಲ ಹಾಕಿ ಮಾಡುವಂತ ಒಂದು ಹೆಲ್ದಿ ಸೂಪ್ ನೋಡಿ. ಒಳ್ಳೆ ಕುದಿ ಬರ್ತಾ ಉಂಟು. ಇಷ್ಟಾದ್ರೆ ಸಾಕು. ಇನ್ನಿದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ. ಕಿಡ್ನಿ ಸ್ಟೋನ್ ಇರೋರಿಗಂತೂ ಹೇಳಿ ಮಾಡಿಸಿದ ಸೂಪ್ ಇದು. ಬಾಳೆ ದಿನ ಸೂಪ್ ಮಾಡಿದ್ರೆ ಕಿಡ್ನಿಯಲ್ಲಿರೋ ಸ್ಟೋನ್ ಎಲ್ಲ ನೀರಾಗ್ತದೆ, ನಮ್ಮ ಹೊಟ್ಟೆ ಒಳಗಿನ ಕಲ್ಮಶ ಎಲ್ಲ ಹೋಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬಾಳೆ ದಿಂಡಿನ ಸೂಪ್ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾನೇ ಹೆಲ್ದಿ ಸೂಪು. ಇದನ್ನ ನೀವು ವಾರದಲ್ಲಿ 2 ಸಲ ಮಾಡಿ ಕುಡಿದ್ರೆ ಸಾಕು, ನಿಮ್ಮ ಕಿಡ್ನಿ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಹೊಟ್ಟೆಯಲ್ಲಿರೋ ಕಲ್ಮಶ ಎಲ್ಲ ಹೋಗಿ ಕ್ಲಿಯರ್ ಆಗ್ತದೆ. ಹೆಲ್ತ್ ಕೂಡ ಬಾರಿ ಒಳ್ಳೇದಾಗ್ತದೆ. ನೀವು ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.